ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಇವತ್ತಿನ ವ್ಲಾಗ್ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದು, ಹಾಗಾಗಿ ನಾನು ಊರಿಗೆ ಬಂದಿದ್ದೆ ಕೂಡ. ನಾನು ಇವತ್ತು ಬೇಗ ಎದ್ದಿದ್ದೆ. ಎಷ್ಟು ಗಂಟೆಗೆ ಅಂದರೆ 5 ಗಂಟೆಗೆ ಎದ್ದಿದ್ದೆ. ನಾನಿದ್ದು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ನನ್ನ ತಂಗಿ ಎದ್ದು ದೇವ್ರ ಪೂಜೆ ಮಾಡ್ತಾ ಇದ್ಲು. ಅದನ್ನೇ ಹೇಳ್ತಾ ಇದ್ಲು ಎಷ್ಟು ಲೇಟಾಗಿ ಎದ್ದೆ ಅಂತ. ನನಗೆ ಇದು ತುಂಬಾ ಬೇಗ, ಅವಳಿಗೆ ಇದು ತುಂಬ ಲೇಟ್. ಏಕೆಂದರೆ ಅವಳು ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಇದೇ ಟೈಮ್ಗೆ ಇದೆ ಅಂತಾಳೆ. ಹಾಗಾಗಿ ಅವಳಿಗಿದು ಬೇಗ ಲೇಟ್, ನನಗಿದು ತುಂಬ ಬೇಗ. ಎದ್ದು ದೇವಸ್ಥಾನದಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದೆ. ನನಗೆ ಯಾವಾಗಲೇ ಆಗಲಿ ದೇವಸ್ಥಾನಕ್ಕೆ ಹೋಗೋದು ಅಂದರೆ ನಾನು ಯಾವುದೇ ಕಾರಣಕ್ಕೂ ಡ್ರೆಸ್ ಅಥವಾ ಬೇರೆದೇನು ಹಾಕ್ಕೊಳ್ಳಲ್ಲ. ದೇವಸ್ಥಾನ ಅಂದರೆ ನಾನು ಕಷ್ಟ ಆದರೂ ಪರವಾಗಿಲ್ಲ, ಸೀರೆನೇ ಉಟ್ಕೊಳ್ತೀನಿ. ನನಗೆ ಸೀರೆ ಉಟ್ಕೊಳ್ಳೋದು ಅಂದರೆ ಒಂಥರ ಇಷ್ಟ. ನಾನು ಯಾವಾಗಲೂ ಸೀರೆ ಉಡೋದಕ್ಕೇ ಆಸೆ ಪಡ್ತೀನಿ. ಹಾಗೆ ಹೋಗ್ತಾ ದಾರಿಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೂವು, ಹಣ್ಣು, ಬಾಳೆಹಣ್ಣೆಲ್ಲ ತೊಗೋಬೇಕಲ್ವ, ಅದನ್ನು ತೊಗೊಳ್ಳೋಣ ಅಂತ ಕಾರ್ ನಿಲ್ಲಿಸಿದ್ವಿ. ಅಪ್ಪ ಮತ್ತು ಅಮ್ಮ ಮತ್ತು ಇನ್ನು ಅಪ್ಪನ ಫ್ರೆಂಡ್ಸ್ ಎಲ್ಲ ಮೊದಲೇ ಒಂದು ಗಾಡಿಯಲ್ಲಿ ಹೋಗಿದ್ದರು, ಒಂದು ಕಾರಲ್ಲಿ ಮೊದಲೇ ಹೋಗಿದ್ದರು ದೇವಸ್ಥಾನದ ಹತ್ರ. ನಾನು ನನ್ನ ತಂಗಿ, ದೊಡ್ಡಮ್ಮ ಎಲ್ಲ ಇನ್ನೊಂದು ಕಾರಲ್ಲಿ ಹೋದ್ವಿ. ಹಾಗಾಗಿ ನಾವಿಲ್ಲಿ ನಿಲ್ಲಿಸಿ ಹೂವು, ಬಾಳೆಹಣ್ಣು ಎಲ್ಲ ತೊಗೊಂಡ್ವಿ. ನಾನು ಸಪ್ರೇಟಾಗಿ ಹಣ್ಕಾಯಿ ಮಾಡಿಸ್ಬೇಕಾಗಿತ್ತು, ಆದರೆ ನಾನು ಮರ್ತೇ ಬಿಟ್ಟೆ. ಈ ನಮ್ಮನೆದಕ್ಕೆ ಹೋಗ್ತಾ ಇರೋದಲ್ವ ಅಂತ ಅಂದ್ಕೊಂಡು. ಆಮೇಲೆ ಅಮ್ಮ ಏನೂ ಆಗಲ್ಲ, ಹುಂಡಿಗೆ ದುಡ್ಡು ಹಾಕು ಅಂತ ಹೇಳಿದ್ರು. ಸರಿ ಹಾಗೆ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆ ದೇವರು ಬಂದುಬಿಟ್ಟು ತಿರುಪತಿ ವೆಂಕಟರಮಣ ಸ್ವಾಮಿ. ಆದರೆ ನಮಗೆ ಇಲ್ಲಿ ಕತ್ರಘಟ್ಟ ಬರೋದು ಅಂದರೆ ನಾವು ಉದಯಪುರ ಮತ್ತು ಶಾಂತಿಗ್ರಾಮ ಚಂದ್ರಾಯಪಟ್ಟಣದಲ್ಲಿರೋ ಉದಯಪುರದಲ್ಲಿ ನಮಗೆ ಕತ್ರಘಟ್ಟ ಸಿಗುತ್ತೆ. ಅಲ್ಲಿರೋ ಅಂಥ ಕತ್ರಘಟ್ಟದ ದ್ಯಾವಮ್ಮ ನಮಗೆ ಮನೆದೇವರು. ಸೊ ನಾವು ಯಾವಾಗಲೂ ವರ್ಷ ಇಲ್ಲಿಗೆ ಬರಬೇಕು, ಆದರೆ ನಾವು ಬಂದು ತುಂಬಾ ವರ್ಷ ಆಗಿತ್ತು. ಹಾಗಾಗಿ ನನ್ನ ಮದುವೆ ಆದ ಮೊದಲನೇ ವರ್ಷ ಅಲ್ವಾ, ಹಾಗಾಗಿ ಇಲ್ಲಿಗೆ ಬಂದಿದ್ದು. ನನಗೆ ಇದು 2ನೇ ಸಲ ಬರ್ತಾ ಇರೋದು. ಒಂದು ಸಲ ತಿರುಪತಿಗೆ ಹೋಗಬೇಕಾದ್ರೆ ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಬಂದಿದ್ದು. ಅದು ಬಿಟ್ಟರೆ ಇದೇ 2ನೇ ಸತಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಒಬ್ಬೊಬ್ಬರಿಗೂ ಒಂದೊಂದು ಸಲ ನೀಟಾಗಿ ಪೂಜೆ ಮಾಡಿಕೊಟ್ರು, ನಮಗೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಾವು ದೇವರಿಗೆ ಅಂತ ತಂದಿರೋ ಹೂವು ಮತ್ತು ಸೀರೆನ ನಮ್ಮ ಕಣ್ಣು ಮುಂದೆನೇ ನೀಟಾಗಿ ಅಲಂಕಾರ ಮಾಡಿ ತೋರಿಸ್ತಾರೆ. ಆಮೇಲೆ ಸೀರೆ ಉಡಿಸ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಎತ್ತಿಡಲ್ಲ, ನಮ್ಮ ಕಣ್ಣು ಮುಂದೆನೇ ಉಡ್ತಾರೆ. ಅದಾದಮೇಲೆ ಎಷ್ಟೇ ಸೀರೆ ಬಂದರೂ ಕೂಡ ಅದನ್ನು ನಾಳೆ ಉಡಿಸ್ತಾರಂತೆ. ಯಾರು ಫಸ್ಟು ಸೀರೆ ತಂದು ಕೊಟ್ಟಿರ್ತಾರೆ ಅವ್ರದ್ದನ್ನೇ ಉಡಿಸ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿ ಖುಷಿ ಆಯಿತು. ಹಾಗೆ ಆ ದೇವ್ರ ಮುಂದೆ ಅಮ್ಮ ಕೂತಿದ್ರು, ಅದನ್ನು ಸೇರಿಸಿ ಒಂದು ವೀಡಿಯೋನ ಮಾಡ್ಕೊಂಡೆ. ಒಂಥರ ಮೀನಿಂಗ್ಫುಲ್ ಆಗಿತ್ತು. ಏಕೆಂದರೆ ಆ ದೇವ್ರು ಬೇರೆ ಅಲ್ಲ, ನನ್ನ ಅಮ್ಮ ಬೇರೆ ಅಲ್ಲ, ಇಬ್ಬರು ಒಂದೇ ಅಲ್ವಾ. ನನ್ನ ಅಮ್ಮ ಕೂಡ ದೇವ್ರಿಗಿಂತ ಏನೂ ಕಮ್ಮಿ ಇಲ್ಲ. ಹಾಗೆ ಅದನ್ನೆಲ್ಲ ಮುಗಿಸಾದ್ಮೇಲೆ ಇಲ್ಲಿ ನನ್ನ ಚಿಕ್ಕಪ್ಪನ ಮಗ ಒಬ್ಬ ಎಷ್ಟು ಕ್ಯೂಟಾಗಿ ಆಡ್ತಾ ಇದ್ದ ಅಂದರೆ, ಅವನಿಗೆ ಮುತ್ತು ಕೊಡೋದು ಅಂದರೆ ಇಷ್ಟ. ಆದರೆ ನಾನು ತಪ್ಪಿಸ್ಕೊತಾ ಇದ್ದರೆ ಅವ್ನು ಬಿಡ್ತಾನೆ ಇರಲಿಲ್ಲ. ಕೈ ಕೊಡಲಿಲ್ಲ ಅಂದರೆ ಕುಯ್ದಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ. ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ನಾನು, ಅಕ್ಕ, ಹಾಗೆ ನನ್ನ ಸಿಸ್ಟರ್ ಇಬ್ಬರು 3 ಜನನೂ ಸೇರಿ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ತುಂಬಾ ಲಾಂಗ್ ಜರ್ನಿ, ತಲೆನೋವು ಬಂದುಬಿಡ್ತು. ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂದರೆ ಈ ಹಾಳ್ಗರಿ ಊರಲ್ಲಿ ಅವತ್ತೇ ನೀರು ಬಿಟ್ಟಿದ್ರು. ಅಮ್ಮ ಮತ್ತು ಕವನ ಇಬ್ಬರು ಕೂಡ ಕೆಲಸ ಮಾಡ್ಕೊಳ್ತಿದ್ರು. ಇನ್ನು ಹೇಗೆ ನಾನು ಹೋಗಿ ಮಲಗೋದು ಅಲ್ವಾ. ಅದಲ್ದಲೆ ಮನೇಲಿ ನೆಂಟರು ಬೇರೆ ಇದ್ದರು. ಅದಕ್ಕೆ ಅಮ್ಮನ ಕಳಿಸ್ಬಿಟ್ಟು ನಾನು ಮತ್ತು ಕವನ ಇಬ್ಬರು ಕೂಡ ಕೆಲಸನ ಮಾಡ್ಕೊಂಡ್ವಿ. ತುಂಬಾ ಹೊತ್ತು ನೀರು ಬಿಟ್ಟಿದ್ರು. ಹಾಗಾಗಿ ಪಾತ್ರೆ ಏನೆಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಡು, ಹಾಗೆ ಬಟ್ಟೆನೂ ಸ್ವಲ್ಪ ಇತ್ತು ಸ್ನಾನ ಮಾಡಿದ್ದು, ಅದನ್ನೆಲ್ಲ ಹಾಗೆ ಬಿಟ್ಟರೆ ಅಮ್ಮಂಗೆ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ, ಮತ್ತು ನಾಳೆಯಿಂದ ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ತಾಳೆ, ಅಮ್ಮ ಒಬ್ಬರೇ ಮಾಡ್ಕೋಬೇಕಲ್ಲ ಅಂತ ಹೇಳಿ ಬಟ್ಟೆನೆಲ್ಲ ತೊಳೆದು, ಪಾತ್ರೆ ಎಲ್ಲ ತೊಳೆದು, ಹಾಗೆ ಮನೆ ಬಾಗಿಲನ್ನೆಲ್ಲ ನೀಟಾಗಿ ತೊಳೆದು ಮುಗಿಸಿದ್ವಿ. ನಮಗೆ ನೀರು ಬಿಟ್ಟಾಗ ಅದಷ್ಟೇ ಕೆಲಸ ಇರಲ್ಲ. ಅದ್ರ ಜೊತೆಗೆ ಅಮ್ಮ ತುಂಬಾ ಹೂವಿನ ಗಿಡಗಳನ್ನ ಬೆಳ್ಕೊಂಡಿದ್ದಾರೆ. ಈ ಬೇಸಿಗೆಲಂತೂ ಮಳೆಯಂತೂ ಬರಲ್ಲ. ಹಾಗಾಗಿ ನೀರು ಬಿಟ್ಟಾಗಲೇ ಅವಕ್ಕೆಲ್ಲ ನೀರು ಹಾಕಬೇಕಲ್ವ, ಅದನ್ನು ಹೊತ್ತೆ ಉಯ್ಬೇಕು. ಹಾಗಾಗಿ ಅವಕ್ಕೆಲ್ಲ ನೀರು ಹಾಕೋದೇ ಜಾಸ್ತಿ ಟೈಮ್ ಹಿಡಿಯೋದು. ಅವಕ್ಕೆಲ್ಲ ನೀರು ಹಾಕಿದ ಮೇಲೆ ನನ್ನ ತಂಗಿ ಬಂದಿಲ್ಲಿ ನನ್ನ ಬ್ಯಾಗ್ನ ಕ್ಲೀನ್ ಮಾಡಿಕೊಡ್ತಾ ಇದ್ಲು, ಗಬ್ಬಾಗಿ ಇಟ್ಕೊಂಡಿದ್ಯಾ ಅಂತ ಹೇಳಿ. ಅವಳಿಗೂ ಕೂಡ ದೇವಸ್ಥಾನದ ಹತ್ರ ಕೆಲಸ ಮಾಡಿ ಮತ್ತು ಮನೆಯಲ್ಲೂ ಕೂಡ ಕೆಲಸ ಮಾಡಿ ತುಂಬಾ ಸುಸ್ತಾಗಿತ್ತು. ಊಟನೂ ಕೂಡ ಮಾಡ್ದಂಗೆ ನಾನು ಮಲ್ಕೊತೀನಿ ಅಂತ ಹೇಳಿ ಮಲ್ಕೊಂಡ್ಳು. ಅವಳಿಗೆ ತುಂಬ ಸೊಂಟ ನೋವಾಗಿತ್ತಂತೆ. ನಾನು ಕೂಡ ಮಲ್ಕೊಂಡೆ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್.